ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಪ್ರಣಯ ರಾಜ ಅಂಬರೀಷ. ಮದುವೆಯಾದ ಕೇವಲ 9 ದಿನಕ್ಕೆ ನವವಿವಾಹಿತರು ಬೇರೆಯಾಗಿದ್ದಾರೆ. ಪತ್ನಿ ಬೇಕೆಂದೇ ಜಗಳ ತೆಗೆದು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಪತಿ ಆರೋಪಿಸಿದ್ದಾನೆ. ಆದರೆ ಪತ್ನಿ ಬೇರೆಯದ್ದೇ ಕತೆ ಹೇಳ್ತಿದ್ದಾಳೆ. ಆತನಿಗೂ ಮದುವೆಗೂ ಮೊದಲು ಬೇರೆ ಅಫೇರ್ ಇತ್ತು. ಮದುವೆಯಾದ ಬಳಿಕವೂ ಆಕೆಯ ಜೊತೆ ಅಫೇರ್ ಮುಂದುವರೆಸಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಏನಿದು ಪತಿ ಪತ್ನಿ ನಡುವಿನ ಕಿರಿಕ್ ಅಂತ ನೋಡೋಣ ಬನ್ನಿ. ರಿಸೆಪ್ಷನ್ ಇಟ್ಕೊಂಡು ರಿಸೆಪ್ಷನ್ ಬರೋ ದಿನನೇ ಅಲ್ಲೂ ಗಲಾಟೆ ಮಾಡಿದ್ರು. ಒಂದು 15 ಜನ ಇದ್ದರು ಸರ್. 15 ಜನ ನನ್ನ ಹೊಡೆದು ಆಟೋದಲ್ಲಿ ಬಲವಂತವಾಗಿ ಕುಳಿಸಿ ಅಲ್ಲಿಂದ ನನ್ನ ಉಸ್ಕೂರು ಫ್ರೂಟ್ ಮಾರ್ಕೆಟ್ವರೆಗೂ ಕರ್ಕೊಂಡೋದ್ರು ಸರ್. ಬಾಯಿ ಮಾಡ್ಕೊಂಡು ಒಂದು ಕಾರಣಕ್ಕೆ ಅವ್ರ ಅಪ್ಪ ಫೋನ್ ಮಾಡಿಬಿಟ್ಟು ಕರ್ಸ್ಕೊಂಡು ಹೋಗ್ಬಿಟ್ಲು ಸರ್. ಆ ಹುಡುಗಿಗೆ 3 ಮಂತ್ಸ್ ಕನ್ಸೀವ್ ಆಗಿ ಆ ಹುಡುಗಿನ ಬಿಟ್ಬಿಟ್ಟಿದ್ದಾನೆ. ಕಾಲಿಗೆ ಕಟ್ಟು ಹಾಕಿಸಿಕೊಂಡು ಮನೆಯ ಮಂಚದ ಮೇಲೆ ಕುಳಿತಿರೋ ಯುವಕ, ನನ್ನ ಜೊತೆ ಬೇಕೆಂದೇ ಕಿರಿಕ್ ತೆಗೆದು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಿರೋ ಪತಿ, ಮಗನ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಿರೋ ತಾಯಿ, ಅವರಿಂದಲೇ ಮದುವೆ ಮುರಿದು ಬಿದ್ದಿದೆ ಅಂತ ಅಲವತ್ತುಕೊಳ್ಳುತ್ತಿರೋ ಪತ್ನಿ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲೇ. ಹೊಸದಾಗಿ ಮದುವೆಯಾದ ಕೆಲವೇ ದಿನಗಳಲ್ಲಿ ಮದುವೆ ಮುರಿದು ಬಿದ್ದಿರುವುದೇ ಇದಕ್ಕೆ ಕಾರಣ. ಪತಿ ತಾಯಿಗಿತ್ತು ಸಂತ್ರಸ್ತೆ ಕುಟುಂಬಸ್ಥರ ಪರಿಚಯ. 2 ಮನೆಯವರು ಒಪ್ಪಿ ಮಾಡಿದ್ದರು ಮದುವೆ. ಹೀಗೆ ಮಂಚದ ಮೇಲೆ ಕಟ್ಟು ಹಾಕಿಸಿಕೊಂಡು ಕೂತಿರೋಣ ಹೆಸರು ಅಂಬರೀಷ್ ಅಂತ. ಮೂಲತಃ ಕಲಬುರಗಿಯವರಾದ ಅಂಬರೀಷ್ ಮತ್ತು ಆತನ ತಾಯಿ ಚೆನ್ನಮ್ಮ ಬನಹಳ್ಳಿಯಲ್ಲಿ ವಾಸವಾಗಿದ್ರು. ಅಂಬರೀಷನ ತಂದೆ ಕೆಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ರು. ಇದಾದ ಬಳಿಕ ಅಂಬರೀಷ್ ಮತ್ತು ಆತನ ತಾಯಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಚೆನ್ನಮ್ಮ ಟೈಲರ್ ಕೆಲಸ ಮಾಡಿಕೊಂಡಿದ್ರೆ, ಅಂಬರೀಷ್ ಅಲ್ಲೇ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಹೀಗೆ ತಾಯಿ ಮಗ ಹೇಗೂ ಜೀವನ ಸಾಗಿಸಿಕೊಂಡು ಹೋಗುತ್ತಿದ್ರು. ಬನಹಳ್ಳಿಯಲ್ಲಿ ಟೈಲರ್ ಕೆಲಸ ಮಾಡ್ತಿದ್ದ ಚೆನ್ನಮ್ಮ ಬಳಿಗೆ ಸಂತ್ರಸ್ತೆಯ ತಾಯಿ ಬಟ್ಟೆ ಹೊಲಿದುಕೊಡಲು ಕೇಳಿಕೊಂಡಿದ್ರು. ಇದರಂತೆ ಚೆನ್ನಮ್ಮ ಅವರ ಬಟ್ಟೆ ಹೊಲಿದುಕೊಟ್ಟಿದ್ರಂತೆ. ಹೀಗೆ 4 ಬಾರಿ ಅವರ ಮನೆಗೆ ಬಂದು ಬಟ್ಟೆ ಹೊಲಿಸಿಕೊಂಡು ಹೋಗಿದ್ರಂತೆ. ಹೀಗೆ ಬರುತ್ತಿದ್ದವರು ಅಂಬರೀಷ್ನನ್ನ ನೋಡಿ ತಮ್ಮ ಮಗಳಿಗೆ ಮದುವೆ ಮಾಡಿಕೊಡಲು ಕೇಳಿದ್ದಾರೆ. ಇದಕ್ಕೆ ಒಪ್ಪಿದ ಚೆನ್ನಮ್ಮ ಸಂತ್ರಸ್ತೆ ಜೊತೆ ಮಗ ಅಂಬರೀಷನಿಗೆ ಮದುವೆ ಮಾಡಿಸಿದ್ರು. ಅಲ್ಲದೆ ಅವರು ಹೇಳಿದ ರೀತಿಯಲ್ಲೇ ಮದುವೆ ಮಾಡಿಸಿಕೊಟ್ಟಿದ್ರು. ಬಳಿಕ ಆನೇಕಲ್ನ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್ ಕೂಡ ಮಾಡಿದ್ರು ಅಂತ ಚೆನ್ನಮ್ಮ ಹೇಳಿದ್ದಾರೆ. ಅಂಗಡಿ ಹತ್ರ ಬಂದರು ಸರ್. ಅಂಗಡಿ ಹತ್ರ ಬಟ್ಟೆ ಹೊಲಿತೀವಿ ಹಂಗಾಗಿ ಪರಿಚಯ ಮಾಡ್ಕೊಂಡು ಬಂದಿದ್ದಕ್ಕೆ ನಾನು ಹಂಗೆ ಮಾತಾಡ್ತಾ ದಿನ ಒಂದು ಕಾಲ ಒಂದು ಬ್ಲೌಸ್ ಇದೆ 2 ಬ್ಲೌಸ್ ಇದೆ ಅಂತ ಹೊಲ್ಸ್ಕೊಂಡು ಬರೋರು. ಬಂದು ಆಮೇಲೆ ನಮ್ಮ ಮಗ 1-2-3 ಸರಿ ಮನೆ ಒಳಗಡೆ ಹೋಗೋದು ನೋಡ್ಬಿಟ್ಟು ನಿಮ್ಮ ಮಗ ತಾನೇ ಅವರು ಅಂತ ಅಂದರು. ಹೌದು ನಮ್ಮ ಮಗನೇ ಅಂದೆ. ನಿಮ್ಮ ಮಗನಿಗೆ ಎಲ್ಲೋ ನೋಡಿದ್ದೀನಿ, ಯಾಕೋ ನಮ್ಗೆ ತುಂಬ ಆಸೆ ಆಗಿದೆ, ಚೆನ್ನಾಗಿದ್ದಾನೆ, ಕೊಡಬೇಕು ಅಂತ ಆಸೆ ಆಗಿದೆ ಅಂದರು. ಸರಿ ನೋಡೋಣ ಇರಿ ಅಂತ ನಾನು ಏನು ಅಷ್ಟು ವಿಚಾರಿಸಲಿಲ್ಲ ಸರ್. ಯಾರು ಏನು ಎತ್ತ ಅಂತ ನಾನು ಏನು ಕೇಳಲಿಲ್ಲ. ಆಮೇಲೆ ಹಂಗೆ ಆಗ್ತಾನೆ ಅವ್ರ ಮಗಳನ್ನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಮಗಳು ಬರ್ತಾನೆ ನಮ್ಮ ಮಗನೂ ನೋಡಿಲ್ಲ. ನಮ್ಮ ಮಗನಿಗೆ ಹುಡುಗಿ ನೋಡ್ತು. ಮಾಡ್ಕೊಳಕ್ಕೆ ಅವ್ರ ಅಪ್ಪ ಅಮ್ಮ ಒಪ್ಪಿಗೆ ಇದೆ ಅಂದಮೇಲೆ ನಾನು ಮಾಡ್ಕೋತೀನಿ ಅಮ್ಮ ಅಂತ ಅವಳು ಅಂದ್ಲು. ಸರಿ ಅಮ್ಮ, ಮಾಡ್ಕೊಂಡು ಚೆನ್ನಾಗಿರಂಗಿದ್ರೆ ಇರ್ರಿ, ನಾನೇನು ಬೇಡ ಅನ್ನಲ್ಲ. ನಮ್ಮ ಯಜಮಾನ್ರಿಲ್ಲ, ನೀವೆಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಸಾಕು ಅಂತ ನಾನು ಅಂದಿದ್ದಕ್ಕೆ ಅಷ್ಟೇ. ಎಲ್ಲ ಮಾಡಿದ್ರು ಸರ್. ಎಲ್ಲ ಎಂಗೇಜ್ಮೆಂಟು ಆಯಿತು, ಎಲ್ಲ ಆಯಿತು, ಪ್ರತಿಯೊಂದೂ ಆಯಿತು, ಮದುವೆನೂ ಆಯಿತು. ದೇವಸ್ಥಾನದಾಗ ಅವ್ರು ಹೆಂಗೆ ಇಷ್ಟ ಬರ್ತದೋ ಹಾಗೆ ಮಾಡಿದ್ರು ಸರ್. ಅವ್ರ ದೇವಸ್ಥಾನದಾಗ ನಾವು ಎಲ್ಲಮ್ಮ ದೇವಸ್ಥಾನದಾಗೆ ಮಾಡ್ತೀವಿ ಅಂದರು. ನಾನಂದೆ ಬೇಡ, ಬೇರೆ ದೇವಸ್ಥಾನ ಶಿವ ದೇವಸ್ಥಾನದಾಗ ಮಾಡೋಣ ಅಂತ ನಾನಂದೆ. ನಮ್ಮ ಮಾತು ಕೇಳಿಲ್ಲ ಅವರು. ಸರಿ ಅಲ್ಲೇ ಮಾಡಿದ್ರು. ಮದುವೆ ಮಾಡ್ಕೊಂಡು ಮುಗಿಸ್ಕೊಂಡು ಆನೇಕಲ್ ಛತ್ರದಾಗ ಮದುವೆ ರಿಸೆಪ್ಷನ್ ಇಟ್ಕೊಂಡ್ರು ಸರ್. ರಿಸೆಪ್ಷನ್ ದಿನವೇ ಹುಡುಗಿ ಕುಟುಂಬಸ್ಥರ ಗಲಾಟೆ. ಜಗಳ ತೆಗೆದು ತಂದೆಗೆ ಕರೆ ಮಾಡಿ ಪತ್ನಿ ತವರಿಗೆ.
ಅವರಿಗೆ ಬೇಕಾದ ಹಾಗೆ ಮದುವೆ ಮಾಡಿಕೊಂಡಿದ್ರು. ಇದಕ್ಕೂ ಅಂಬರೀಷ್ ಮತ್ತು ಆತನ ತಾಯಿ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಯಲ್ಲಮ್ಮ ದೇಗುಲದಲ್ಲಿ ಮದುವೆ ಮಾಡಿಕೊಡಲಾಗಿತ್ತು. ಬಳಿಕ ಆನೇಕಲ್ನ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್ ಏರ್ಪಡಿಸಲಾಗಿತ್ತು. ರಿಸೆಪ್ಷನ್ಗೆ ಬರೋ ವೇಳೆಗೆ ಹುಡುಗಿ ಕುಟುಂಬಸ್ಥರು ಗಲಾಟೆ ಮಾಡಿದ್ರು. ನನ್ನ ಮಗನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ರು. ಇದಕ್ಕೆ ಕಾರಣವೇನು ಅನ್ನೋದು ಗೊತ್ತಿಲ್ಲ. ಇದಾದ ಬಳಿಕ ಕೆಲವು ದಿನ ನಮ್ಮ ಮನೆಯಲ್ಲಿದ್ದಳು. ಆದ್ರೆ ಒಂದು ದಿನ ಇದ್ದಕ್ಕಿದ್ದಂತೆ ನಮ್ಮ ಜೊತೆ ಜಗಳ ತೆಗೆದು ತಂದೆಗೆ ಕರೆ ಮಾಡಿ ತವರಿಗೆ ಹೊರಟು ಹೋದಳು ಅಂತ ಅಂಬರೀಷ್ ತಾಯಿ ಚೆನ್ನಮ್ಮ ಆರೋಪಿಸಿದ್ದಾರೆ. ರಿಸೆಪ್ಷನ್ ಇಟ್ಕೊಂಡು ರಿಸೆಪ್ಷನ್ ಬರೋ ದಿನನೇ ಅಲ್ಲೂ ಗಲಾಟೆ ಮಾಡಿದ್ರು ಅವರು ಫ್ಯಾಮಿಲಿಯವರೆಲ್ಲ ಸೇರಿ. ನಮ್ಮ ಮಗನಿಗೆ ಕೆಟ್ಟದಾಗೆಲ್ಲ ಬೇರೆ ವರ್ಡಲ್ಲಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಬೈದ್ರು ಅಂತ ಗೊತ್ತಿಲ್ಲ ಸರ್. ನಮ್ಮ ಪಾಡಿಗೆ ನಾವು ಹುಡುಗಿನ ಕರ್ಕೊಂಡು ಬಂದ್ವಿ ಸರ್ ನಮ್ಮ ಮನೆಗೆ ಬಂದು ಅದೊಂದು 9 ದಿನ ಹಂಗೋ ಹಿಂಗೋ ಕಾಲ ಕಳೆದ್ಲು ಸರ್. ದಿನ ಅವ್ರ ಮನೆಗೆ ಹೋಗೋಳು. ನಾವು ಅವ್ರ ಮನೆಗೆ ಹೋದ್ರು ಇರಲಿ ಬಿಡು, ಅವ್ರ ಅಪ್ಪ ಅಮ್ಮ ಇಲ್ಲೇ ಹತ್ರ ಇದ್ದಾರಲ್ವ, ಹೋಗ್ತಾಳೆ ಅಂತ ನಾವು ಸುಮ್ಮನೆ ಇದ್ವಿ ಸರ್. ಆಮೇಲೆ ಹಿಂಗೆ ಒಂದಿನ ಈ ಥರ ಸ್ವಲ್ಪ ಗಲಾಟೆ ಮನೆಯಲ್ಲಿ ಇಬ್ಬರು ಬಾಯಿ ಮಾಡ್ಕೊಂಡು ಒಂದು ಕಾರಣಕ್ಕೆ ಅವ್ರ ಅಪ್ಪಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಹೋಗ್ಬಿಟ್ಲು ಸರ್. ಹೋದವಳು ಮತ್ತೆ ನಾನು ಅವಾಗವಾಗ ಅಮ್ಮ ಬೇಡ, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು, ಒಳ್ಳೇದಲ್ಲ, ಹಿಂಗಿರಮ್ಮ, ಚೆನ್ನಾಗಿರಮ್ಮ ಅಂತ ಮಗನ ಕಿಡ್ನಾಪ್ ಸರ್. ನಾನು ಊರಿಗೆ ಹೋಗಿದ್ದೆ ಸರ್. ಸಂತ್ರಸ್ತೆಗೆ ಬಂದಿತ್ತಂತೆ ಮಾವನಿಂದ ಅದೊಂದು ಮೆಸೇಜ್. 2 ತಿಂಗಳ ಬಳಿಕ ಅಂಬರೀಷ್ ಕಿಡ್ನಾಪ್, ಹಲ್ಲೆ ಆರೋಪ. ಮದುವೆಯಾದ ಕೆಲವೇ ದಿನಗಳು ಕಳೆದಿತ್ತು. ಈ ವೇಳೆ ಸಂತ್ರಸ್ತೆಗೆ ಆಕೆಯ ಮಾವನಿಂದ ಒಂದು ಮೆಸೇಜ್ ಬಂದಿತ್ತಂತೆ. ಅದರಲ್ಲಿ ನಿನ್ನ ಗಂಡನ ಜೊತೆ ಸೆಟಲ್ಮೆಂಟ್ ಮಾಡಿಕೊಂಡು ಬಿಡು, ನಾನು ನಿನ್ನನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಸಂದೇಶ ಕಳಿಸಿದ್ದಂತೆ. ಇದನ್ನ ಅಂಬರೀಷ್ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಸಿಟ್ಟಾದ ಸಂತ್ರಸ್ತೆ ತಂದೆ ತಾಯಿಯನ್ನ ಕರೆಸಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅಲ್ಲದೆ 2 ತಿಂಗಳ ಬಳಿಕ ನನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಅಂಬರೀಷ್ ಆರೋಪ ಮಾಡಿದ್ದಾನೆ. ನನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಬಳಿಕ ಜೀವ ಬೆದರಿಕೆ ಹಾಕಿದ್ರು. ಹೀಗಾಗಿ ನಾನು ಸೂರ್ಯನಗರ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಅಂತ ಅಂಬರೀಷ್ ಆರೋಪಿಸಿದ್ದಾನೆ. ಅವ್ರಿಗೆ ಏನಕ್ಕೆ ಹೋಗಿರೋದು ಅಂದರೆ, ಈ ಥರ ಅವ್ರ ಮಾವ ಮೆಸೇಜ್ ಮಾಡಿದ್ದ. ಅದಕ್ಕೆ ಕೇಳಿದೆ ಸರ್ ನಾನು, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ. ಸರ್ ಏನಂತಂದರೆ, ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಅದೇನಿದೆಯೋ ಕ್ಲಿಯರ್ ಮಾಡ್ಕೊ, ನಿನ್ನ ಗಂಡನ ಜೊತೆ ಮದುವೆ ಆಗಿದೆಯಲ್ಲ, ಅದೇನೈತೆ ಕ್ಲಿಯರ್ ಮಾಡ್ಕೊ, ಸೆಟ್ಲ್ಮೆಂಟ್ ಮಾಡ್ಕೊ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ ಕೇಳಿದ್ದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರೆಸ್ಕೊಂಡು ಇಲ್ಲಿ ನನ್ನನ್ನು ಬೈದು, ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಅದೆಲ್ಲ ಬಿಟ್ಟು ಈಗ ಒಂದು 7 ತಿಂಗಳಾದಮೇಲೆ ನನ್ನನ್ನು ಹಲ್ಲೆ ಮಾಡಿದ್ದಾರೆ. ಯಾವ ಥರ ಹಲ್ಲೆ ಅಂದರೆ, ನನ್ನನ್ನು ಉಸ್ಕೂರು ಫ್ರೂಟ್ ಮಾರ್ಕೆಟ್ ಹತ್ರ, ಅಂದರೆ ವೀರಸಂದ್ರ ಇಂದ ನನ್ನನ್ನು ಉಸ್ಕೂರು ಫ್ರೂಟ್ ಮಾರ್ಕೆಟ್ವರೆಗೂ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಹೆಂಗೆ ಅವ್ರಿಗೆ ಸರ್ ಒಂದು ಆಟೋದಲ್ಲಿ ಬಂದರು ಸರ್. ಒಂದು 2-3 ಆಟೋ ಬಂತು ಸರ್. 2-3 ಆಟೋದಲ್ಲಿ ಬಂದು ಒಂದು 15 ಜನ ಇದ್ದರು ಸರ್. 15 ಜನ ನನ್ನ ಹೊಡೆದು ಆಟೋದಲ್ಲಿ ಬಲವಂತವಾಗಿ ಕುಳಿಸಿ ಅಲ್ಲಿಂದ ನನ್ನ ಉಸ್ಕೂರು ಫ್ರೂಟ್ ಮಾರ್ಕೆಟ್ವರೆಗೂ ಕರ್ಕೊಂಡೋದ್ರು ಸರ್. ಉಸ್ಕೂರು ಫ್ರೂಟ್ ಮಾರ್ಕೆಟ್ಗೆ ಕರ್ಕೊಂಡೋಗಿ ಅಲ್ಲಿ ಕೂಡ ನನ್ನನ್ನು ಹೊಡೆದು, ನನ್ನ ಹತ್ರ ಇದ್ದ ಮೊಬೈಲು ಮತ್ತು ಚೈನು, ಗೋಲ್ಡ್ ಚೈನು, ರಿಂಗು, ಕ್ಯಾಶು ಒಂದು 15,000 ಇತ್ತು ಸರ್. ಆವಾಗ ತಾನೇ ಪೇಮೆಂಟ್ ಆಗಿತ್ತು. 15,000 ಕ್ಯಾಶ್ ಇತ್ತು. ಇದೆಲ್ಲ ಕಿತ್ಕೊಂಡು ಅಲ್ಲಿ ಹೊಡೆದು ನನ್ನ ಕಾಲು ತಿರುವಿ ಮುರಿದು ಮತ್ತೆ ಆಟೋದಲ್ಲಿ ಕುಳಿಸ್ಕೊಂಡು ಕರ್ಕೊಂಡು ಮತ್ತೆ ಹಳೆ ಚಂದಾಪುರಕ್ಕೆ ಕರ್ಕೊಂಬಂದರು ಸರ್. ಹಳೆ ಚಂದಾಪುರದಲ್ಲಿ ನನ್ನನ್ನು ಕುಳಿಸಿ ಅಲ್ಲಿ ಬೆಳಗ್ಗೆ 10:30 ನನ್ನನ್ನು 4 ಗಂಟೆವರೆಗೂ ಫೋರ್ಸ್ ಮಾಡಿದ್ದಾರೆ ಸರ್. ಸಿಗ್ನೇಚರ್ ಮಾಡು, 4 ಲಕ್ಷ ಕೊಡ್ತೀನಿ ಅಂತ ಒಪ್ಕೊ, ನಾನು ನಿಮ್ಮನ್ನ ಬಿಡ್ತೀನಿ ನಿನ್ನ ಪಾಡಿಗೆ ಅಂತ ಹೇಳಿದ್ದಾರೆ ಸರ್. ಈ ಥರ ಆಯಿತು. ಇಷ್ಟೆಲ್ಲ ಆದಮೇಲೆ ಕಂಪ್ಲೇಂಟ್ ಕೊಟ್ರಾ? ಹಾಂ ಸರ್, ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಸೂರ್ಯ ಸಿಟಿ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್. ಸಂತ್ರಸ್ತೆ ಬಯಲು ಮಾಡಿದ್ಲು ಅಂಬರೀಷನ ಅಸಲಿಯತ್ತು. ಮದುವೆ ಬಳಿಕವೂ ಬೇರೊಬ್ಬ ಯುವತಿ ಜೊತೆ ಅಫೇರ್. ಇಷ್ಟೊತ್ತು ಅಂಬರೀಷ್ ಹೇಳಿದ್ದನ್ನ ಕೇಳಿದ್ರೆ ಹುಡುಗಿಯಿಂದ ಅನ್ಯಾಯವಾಗಿದೆ ಅನ್ನೋ ಅಭಿಪ್ರಾಯ ನಿಮಗೆ ಮೂಡಿರಬಹುದು. ಆದರೆ ಅಂಬರೀಷ್ನನ್ನ ಮದುವೆಯಾಗಿದ್ದ ಸಂತ್ರಸ್ತೆ ಸಿಕ್ಕ ಬಳಿಕ ಅಂಬರೀಷನ ಅಸಲಿಯತ್ತು ಬಯಲಾಗಿದೆ. ಅಂಬರೀಷನಿಗೆ ಮದುವೆಯಾಗೋ ಮೊದಲು ಒಂದು ಅಫೇರ್ ಇತ್ತಂತೆ. ಮದುವೆಯಾದ ಬಳಿಕವೂ ಅವನು ಆ ಯುವತಿಯ ಜೊತೆ ಅಫೇರ್ ಮುಂದುವರಿಸಿದ್ದ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ. ಅಲ್ಲದೆ ಅಂಬರೀಷ್ ಜಾತಿ ನಿಂದನೆ ಮಾಡಿದ್ದಾನೆ ಅನ್ನೋದನ್ನ ಸಾಕ್ಷ್ಯ ಸಮೇತ ಪ್ರೂವ್ ಮಾಡಿದ್ದಾಳೆ. ಹಾಗಿದ್ರೆ ಯುವತಿ ಮಾಡಿರೋ ಆರೋಪವೇನು ಅನ್ನೋದನ್ನ ನೀವೇ ನೋಡಿಬಿಡಿ. ಹೌದು ಸರ್, ಆ ಹುಡುಗಿ ಹೆಸರು ಬಂದ್ಬಿಟ್ಟು ಹೇಳಿ ಮದ್ವೆಕ್ಕಿಂತ ಮುಂಚೆ ಯಾರೋ ಹುಡುಗಿಗೆ ಈ ಥರ ಮೋಸ ಮಾಡಿದ್ದಾನೆ. ಆ ಹುಡುಗಿ ಹೆಸರು ಬಂದು ಹೇಳಿ ಅತ್ತಿಬೆಲೆಯಲ್ಲಿರೋದು. ಆ ಹುಡುಗಿಗೆ 3 ಮಂತ್ಸ್ ಕನ್ಸೀವ್ ಆಗಿ ಆ ಹುಡುಗಿನ ಬಿಟ್ಬಿಟ್ಟು ನನಗೆ ಏನು ಗೊತ್ತಿರಲಿಲ್ಲ ಸರ್. ಮದುವೆ ಆದಮೇಲೆ ಎಲ್ಲ ಗೊತ್ತಾಗಿದ್ದು. ನಾನು ಮದುವೆ ಆಗಿ ನೆಕ್ಸ್ಟ್ ಡೇಗೆ ನಮ್ಮ ಅತ್ತೆ ಮತ್ತು ಅವರಿಬ್ರು ನನ್ನ ಹತ್ರ ಜಗಳ ಮಾಡಿ ನನ್ನ ಕತ್ತಲಿರೋ ತಾಳಿನೆಲ್ಲ ಕಿತ್ಕೊಂಡಿದ್ದಾರೆ ಸರ್ ಅವರು. ಸರ್ ಅಂದರೆ ನಾನು ಜಗಳ ಮಾಡ್ಕೊ ಬನ್ನಲ್ವಾ, ಆವಾಗ ಗಿರಿಯಾಸಲ್ಲಿ ಆ ಹುಡುಗಿನ
ಪರಿಚಯ ಮಾಡಿಕೊಂಡು ನನ್ನ ರಿಸೆಪ್ಷನ್ ಸ್ಯಾರಿ ತೊಗೊಂಡೋಗಿ ಅವ್ರ ಅಮ್ಮ ಐರನ್ ಮಾಡಿಕೊಟ್ಟಿದ್ದಾಳೆ ಸರ್. ನನ್ನ ಬಟ್ಟೆ ಎಲ್ಲ ಪ್ರತಿಯೊಂದು ಅವ್ರ ಮನೆಯಲ್ಲ ಇದೆ. ಸೊ ಐರನ್ ಮಾಡಿಕೊಟ್ಬಿಟ್ಟು ಅವ್ರಮ್ಮ ಪ್ಯಾಕ್ ಮಾಡಿಬಿಟ್ಟು ಕಟ್ ಕಳಿಸಿದ್ದಲ್ಲ ಹುಡುಗಿಗೆ. ಕಟ್ ಕಳಿಸ್ಬಿಟ್ಟು ಹುಡುಗಿ ಉಟ್ಕೊಂಡು ಫೋಟೋ ಕಳಿಸಿದ್ದಾಳೆ ಸರ್. ಅಂದರೆ ಅವ್ರಿಗೆ ಮದುವೆಗಿಂತ ಮುಂಚೆ ಅಂತ ಹುಡುಗಿ ಇದ್ದಾಳಲ್ವಾ, ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಲಾರಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅವರಿಗೆ, ಅದರಿಂದ ರ್ಯಾಡ್ ಹಾಕಿದ್ದಾರೆ. ಸುಮ್ಮನೆ ಇದರಿಂದ ನಾವು ಸುಮ್ಮನೆ ಅವ್ರಿಗೆ ಏನು ಹೊಡೆದೂ ಇಲ್ಲ, ಎಂಥದ್ದಿಲ್ಲ. ನಾನು ಹೊಡೆದಿದ್ದೀನಿ, ಅದಕ್ಕೆ ಸುಮ್ಮನೆ ಬ್ಯಾಂಡೇಜ್ ಸುತ್ಕೊಂಡು ಆನೇಕಲ್ ಹಾಸ್ಪಿಟ್ಲಲ್ಲಿ MLC ಮಾಡಿಸಿ ಅವ್ರು FIR ಮಾಡಿದ್ದಾರೆ ಸರ್. ಸಂತ್ರಸ್ತೆಗೆ ಜಾತಿ ನಿಂದನೆ ಮಾಡಿರೋ ಅಂಬರೀಷ್. ಅಂಬರೀಷನಿಗೆ ಇದೆಯಾ ಪೊಲೀಸರ ಕೃಪಾ ಕಟಾಕ್ಷ? ಮದುವೆಯಾಗುವ ಮುನ್ನ ಯಾವುದೇ ಜಾತಿ ನೋಡದ ಅಂಬರೀಷ್ ಮದುವೆಯಾದ ಬಳಿಕ ಯುವತಿಗೆ ಜಾತಿ ನಿಂದನೆ ಮಾಡಿದ್ದಾನೆ. ಈ ಕುರಿತು ಒಂದು ಆಡಿಯೋ ಕೂಡ ಈಗ ಬಯಲಾಗಿದೆ. ಯುವತಿಗೆ ಆಡಿಯೋ ಮೆಸೇಜ್ ಕಳಿಸಿ ಆಕೆಯ ಜಾತಿಯನ್ನ ಅತ್ಯಂತ ಹೀನವಾಗಿ ನಿಂದಿಸಿದ್ದಾನೆ. ಇದರ ನಡುವೆ ಮತ್ತೊಂದು ಆಡಿಯೋ ರಿಲೀಸ್ ಆಗಿದ್ದು, ಇದರಲ್ಲಿ ಸೂರ್ಯನಗರ ಠಾಣೆಯ ಸಿಬ್ಬಂದಿಯೊಬ್ಬರ ಜೊತೆ ಅಂಬರೀಷ್ ಮಾತನಾಡಿದ್ದಾನೆ. ಈ ವೇಳೆ ಪೊಲೀಸ್ ಸಿಬ್ಬಂದಿ ಅಂಬರೀಷನಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಂಬರೀಷನಿಗೆ ಪೊಲೀಸರ ಕೃಪಾ ಕಟಾಕ್ಷವಿದೆಯಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ನಿಮ್ಮ ಜಾತಿಯವ್ರನ್ನ ನಮ್ಮೂರಲ್ಲಿ ಏನು ಚಪ್ಪಲಿ ಬಿಡೋ ಜಾಗದಲ್ಲ, ನಮ್ಮನೆ ಹೊರಗಡೆ ಬಾರ್ಡ್ರಲ್ಲಿ ಕೂಡ ಬಿಟ್ಕೊಳಲ್ಲ ಆಯಿತಾ. ನಿನ್ನಂತವಳ ನಮ್ಮ ಮನೆ ಒಳಗಡೆ ಸೇರಿಸ್ಕೊಂಡೆ ನೋಡು, ನನ್ನ ಕ್ಯಾರ ತೊಗೊಂಡು ನಾನು ಹಾಕೋಬೇಕು. ನೀನು ಈ ಮಾತುಗಳೆಲ್ಲ ಮಾತಾಡಬೇಡ. ನಿಮ್ಮ ದೊಡ್ಡಪ್ಪನು ಏನು ನಿಮ್ಮ ರಿಲೇಷನ್ಸ್ ಅವರು ಎಲ್ಲ ಆಲ್ಮೋಸ್ಟ್ ಬಂದವರಲ್ಲ ನಮ್ಮ ರಿಲೇಷನ್ಸ್ ಹತ್ರ. ನಾವು SCಗಳು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಚಿಕ್ಕಪ್ಪ ಹತ್ರ ನಮ್ಮ ಎಲ್ಲರೂ ಯಾರನ್ನು ಕರೆಸಿದ್ದು ಅವ್ರ ಎಲ್ಲರ ಹತ್ರನೂ ಏನು ಒಳ್ಳೆ ಮರ್ಯಾದೆ ಕೊಟ್ಟವ್ರೆ. ಮರ್ಯಾದೆ ತೆಗೆದುಬಿಟ್ಟವ್ರೆ ಆಲ್ರೆಡಿ ನಮ್ಮ ಊರಲ್ಲಿ. ಏನು ಬೇರೆ ಜಾತಿಯವ್ರು ಸಿಗ್ತಾ ಇರಲಿಲ್ವಾ ನಿಮಗೆ? ಅಂತ ಕೆಷ್ಟರ ಬೇಕಾಗಿತ್ತ ಅಂತ ಹೋಗಿದ್ದವ್ರು ನಮ್ಮನ್ನ. ಹಲೋ ಸರ್. ಹಲೋ ಸರ್ ಅದೇ ಸರ್, ನಾನು ಅಂಬರೀಷ್ ಅಂತ ಸರ್. ಹೇಳಿದ್ನಲ್ಲ ಸರ್, ಇದು ಹುಡುಗಿದು ಕಂಪ್ಲೇಂಟ್ ಕೊಡೋದಕ್ಕೆ ಸರ್ ಬೆಳಗ್ಗೆ ಬಂದಿದ್ದಲ್ಲ ಸರ್. ಹಾ ಹಾ ಅದೇ ಸರ್, ಅವರು ಹುಡುಗಿ ಕಡೆಯವರು ಯಾರೋ ಒಂದು ಇಬ್ಬರು ಮೂರು ಬಂದಿದ್ದಾರೆ ಸರ್ ಎಲ್ಲಿ? ಇಲ್ಲಿ ಸ್ಟೇಷನ್ಗೆ ಸರ್. ಹಾ ಬಂದಿದ್ದಾರೆ. ನನಗೆ ಅಂದ್ರೆ ನಾನು ಬರ್ಕೊಟ್ರೆ ಕಂಪ್ಲೇಂಟ್ ನ ಹಿಂಬರ ಅಂತ ಹೇಳ್ಬಿಟ್ಟು ಒಂದು ಇದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡ್ರು ಸರ್. ಅದೆಲ್ಲ ಏನ್ ತೊಂದ್ರೆ ಇಲ್ಲ ಬಿಡ, ತೊಂದ್ರೆ ಇಲ್ಲಲ್ಲ ಸರ್? ಅದೆಲ್ಲ ಏನಿಲ್ಲ, ಡೋಂಟ್ ವರಿ. ಅದಕ್ಕೆ ಕೇಳೋಣ ಅಂತ ಸರ್. ಭಯ ಆಗ್ತಾ ಇದೆ ಸರ್. ಅವರು ನೋಡಿದ್ರೆ ಕಾನೂನು ಪ್ರಕಾರ ಹೋಗ್ತಿ ಅಂದ್ರೆ ಹೋಗು. ಯಾವನಿಗೂ ಕೇರ್ ಮಾಡಬೇಡ, ಸುಮ್ನಿರೋ. ಕೇಳು ಹಾ ಸರ್. ಸರ್, ನಾನು ಸಿಕ್ಕಾಬಿಟ್ಟು ಸಾಲ ಮಾಡ್ಕೊಂಡಿದ್ದೀನಿ. ನನಗೆ 5 ಲಕ್ಷ ರೂಪಾಯಿ ಕೊಟ್ರೆ ನಾನು ಡೈವರ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡು ಉಲ್ಟಾ. ಹಾ ಸರ್. ನಾನು ಜೀವನ ಎಲ್ಲ ಹಾಳಾಯ್ತು, ಹಾ ಸರ್. ನನಗೆ ಯಾರು ಮದುವೆ ಮಾಡ್ಕೊಡ್ತಾರೆ, ನಾನು ದುಡ್ಡು ಕೊಟ್ರೆ ನಾನು ಡೈವರ್ಸ್ ಕೊಡೋದಂತ ಉಲ್ಟಾ ಸ್ಟಾರ್ಟ್ ಮಾಡು ಹಾ ಸರ್. ಅಷ್ಟು ಆರಾಮಾಗಿ. ಅದೇ ಸರ್, ಅವ್ರು ಬಂದಿದ್ರು ಸರ್, ಅದಕ್ಕೆ ಸರ್. ಏನ್ ಮಾಡ್ತಾರ ಬಂದ್ರು? ಏನ್ ಮಾಡ್ತಾನೆ? ಅದೇ ಸರ್, ಇಲ್ಲಿ ಅವರು ನಾವು ಆ ಸಂಘಕ್ಕೆ ಇದ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಹಂಗೆ ಅಂತ ಅವ್ರು ಎಲ್ಲಿ ಯಾವ ಸಂಘ ಇಲ್ಲ ಏನಿಲ್ಲ, ಎಲ್ಲ ವೇಸ್ಟ್. ಹಾ ಸರ್. ಸಂಘಗಳು ಎಲ್ಲಿ ಏನು ಹೋಗಕ್ ಹೋಗಬೇಡ, ಯಾರು ಫೋನ್ ರಿಸೀವ್ ಮಾಡ್ಬೇಡ. ಹಾ ಸರ್. ಯಾವ ಸಂಘ ಒಟ್ಟ ಗೊತ್ತಿಲ್ಲದವ್ರ ನಂಬರ್ ಒಟ್ಟ ಎತ್ತಕ ಹೋಗ್ಬೇಡ, ಓಕೆ ಸರ್. ಫೋನ್ ಎತ್ತಬೇಡ, ಇಷ್ಟೇ ಮಾಡ. ಇದು ಅಂಬರೀಷನ ಮದುವೆ ಅವಾಂತರವಾದರೆ, ಅತ್ತ ಬಳ್ಳಾರಿಯಲ್ಲಿ ಹೊಸ ವರ್ಷದಿಂದ ಆರಂಭವಾಗಿರೋ ರೆಡ್ಡಿಗಳ ನಡುವಿನ ಸಮರ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಂಡು ಬರ್ತಿಲ್ಲ. ಹೊಸ ವರ್ಷದ ದಿನ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆಯಾಗಿ ಒಂದು ಜೀವ ಹೋಗಿತ್ತು. ಇದರ ನಡುವೆ ಬಳ್ಳಾರಿ ನಗರಕ್ಕೆ ಹೊಂದಿಕೊಂಡಿರೋ G² ಸಿಟಿಯಲ್ಲೇ ಜನಾರ್ದನ್ ರೆಡ್ಡಿ ನಿರ್ಮಿಸಿದ್ದ ಮಾದರಿ ಮನೆಯೊಂದಕ್ಕೆ ಬೆಂಕಿ ಹಚ್ಚಲಾಗಿದೆ. ಇದಕ್ಕೇನು ಕಾರಣ, ಜನಾರ್ದನ್ ರೆಡ್ಡಿ ಮಾಡಿರೋ ಆರೋಪವೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಪುಟ್ಟ ಬ್ರೇಕ್. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಕು ಚಕ್ಕ ಜಿಂಗಿ ಚಕ್ಕ ಜಿಂಗಿ